ಇನ್ನು ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ನೋಡಬೇಕು ಅಂದರೆ ನಾವು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಅನ್ನೋದು ಸದ್ಯಕ್ಕೆ ನಡೀತಾ ಇದೆ. ಆದರೆ ಶನಿ 9ನೇ ಮನೆಗೆ ಬರ್ತಾನೆ. ನೆಕ್ಸ್ಟು ಕರ್ಕಾಟಕ ರಾಶಿಯವರಿಗೆ ಮೀನರಾಶಿಗೆ ಶನಿ ಬಂದಾಗ 9ನೇ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಆಲಸ್ಯ ವ್ಯಕ್ತಿಗೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಗುರು ಸದ್ಯಕ್ಕೆ ಲಾಭಸ್ಥಾನದಲ್ಲಿದ್ದಾನೆ. ಮತ್ತು ಮಿಥುನ ರಾಶಿಗೆ ಬಂದಾಗ ವ್ಯಯಸ್ಥಾನ ಆಗುತ್ತೆ, ಅಂದರೆ ಹೌಸ್ ಆಫ್ ಎಕ್ಸ್ಪೆಂಡಿಚರ್. ಆ ಒಂದು ಖರ್ಚಿನ ಸ್ಥಾನದಲ್ಲಿ ಗುರು ಬಂದಾಗ ಈ ಕರ್ಕಾಟಕ ರಾಶಿಯವರಿಗೆ ಖರ್ಚು ಅಧಿಕ ಆಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚು ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಮತ್ತು ಕೇತು 2ನೇ ಮನೆಗೆ ಬರ್ತಾನೆ, ರಾಹು ಅಷ್ಟಮಕ್ಕೆ ಬರ್ತಾನೆ. ಅಲ್ಲೂ ಕೂಡ ಅಷ್ಟಮ ರಾಹು ಬಂದಾಗ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ. ಕೇತು 2ನೇ ಮನೆಯಲ್ಲಿದ್ದಾಗ ಧನ ನಷ್ಟ ಅಥವಾ ಧನವನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಯಾರಿಗಾದ್ರೂ ಕೊಟ್ಟು ವಾಪಸ್ ಬರದೇ ಇರತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಲ್ಲಿರಬೇಕು. ವೆಹಿಕಲ್ನೂ ಕೂಡ ಚೆನ್ನಾಗಿ ಎಚ್ಚರಿಕೆಯಿಂದ ಓಡಿಸ್ಬೇಕು. ಯಾಕೆ ಅಂದರೆ ಈ ಅಷ್ಟಮ ಸ್ಥಾನದಲ್ಲಿ ಗೋಚಾರದಲ್ಲಿ ಬುಧ ಮತ್ತು ಶುಕ್ರ ಇಬ್ಬರೇ ಶುಭ ಫಲವನ್ನು ಕೊಡೋದು, ಇನ್ಯಾವ ಗ್ರಹಗಳು ಶುಭ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ರಾಹು ಇರ್ತಾನೆ, ಅದರಿಂದ ಸ್ವಲ್ಪ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಎಚ್ಚರಿಕೆಯಲ್ಲಿರೋದು ಸೂಕ್ತ. ಪರಿಹಾರವಾಗಿ ನೀವು ಒಂದು ಗುರು ಶಾಂತಿಯನ್ನು, ಶನಿ ಶಾಂತಿಯನ್ನು, ರಾಹುಕೇತುಗಳು 4 ಗ್ರಹಗಳಿಂದನೂ ಸ್ವಲ್ಪ ತೊಂದರೆ ಇರುತ್ತೆ. ಅದರಿಂದ ಅದಕ್ಕೆ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಗಣಪತಿ ಹರಿಹರರನ್ನು, ಇಷ್ಟದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ. ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಮತ್ತು ಕೈಲಾಗದಿರೋರಿಗೆ ಸಹಾಯ ಮಾಡೋದು ಒಳ್ಳೆಯದು.